ಇಲ್ಲೊಂದು ಕುಗ್ರಾಮ ಇದೆ. ಈ ಕುಗ್ರಾಮದಲ್ಲಿ ಮಳೆಗಾಲದಲ್ಲೂ ಕೂಡ ನೀರಿಗೆ ಹಾಹಾಕಾರ ಶುರುವಾಗಿದೆ. ಈ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಮುಗಿದು ಬಹುತೇಕ ಹೆಚ್ಚು ಕಡಿಮೆ 1 ವರ್ಷನೇ ಆಗ್ತಾ ಇದ್ರೂ ಕೂಡ ಶುದ್ಧ ಕುಡಿಯುವ ನೀರು ಸಿಗದೇನೆ ಕಲುಷಿತ ನೀರು ಸಿಗ್ತಾ ಇದೆ. ಹಾಗಾದರೆ ಆ ಕುಗ್ರಾಮ ಯಾವುದು, ಯಾಕೆ ಹೀಗಾಗ್ತಾ ಇದೆ, ಇದಕ್ಕೆ ಯಾರು ಕಾರಣ ನೋಡೋಣ ಬನ್ನಿ. ಬೀದರ್ನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ, ಮಳೆಗಾಲದಲ್ಲೂ ನೀರಿಗಾಗಿ ಗ್ರಾಮಸ್ಥರ ಪರದಾಟ. ಬೀದರ್ನ ಜೆಜೆಎಂನಲ್ಲಿ ಮಹಾ ಗೋಲ್ಮಾಲ್. ಗ್ರಾಮೀಣ ಭಾಗದ ಜನರು ಕಲುಷಿತ ನೀರು ಕುಡಿದು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗದೇ ಇರಲಿ ಅಂತ ಕೇಂದ್ರ ಸರ್ಕಾರ ಸಾವಿರಾರು ಕೋಟಿ ನೀಡಿ ಹಳ್ಳಿಗಳಿಗೆ ಜೆಜೆಎಂ ಯೋಜನೆ ಅನುಷ್ಠಾನ ಮಾಡಿದೆ. ಆದರೆ ಇಲ್ಲಿನ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಮಹಾಕಳಪೆ ಕಾಮಗಾರಿಗೆ ಜೆಜೆಎಂ ಯೋಜನೆ ಸಾಕ್ಷಿಯಾಗಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಅಮೀರಾಬಾದ್ ವಾಡಿಯಲ್ಲಿ ಅನುಷ್ಠಾನವಾಗಿರುವ ಜಲ್ ಜೀವನ್ ಮಿಷನ್ ಯೋಜನೆ ಗೋಲ್ಮಾಲ್ಗೆ ಸಾಕ್ಷಿಯಾಗಿದೆ. ಬರೋಬ್ಬರಿ 74 ಲಕ್ಷಕ್ಕೂ ಅಧಿಕ ಅನುದಾನದಲ್ಲಿ ಗ್ರಾಮದ 300ಕ್ಕೂ ಹೆಚ್ಚು ಮನೆಗಳಿಗೆ ಜೆಜೆಎಂ ಪೈಪ್ಲೈನ್ ಅಳವಡಿಸಲಾಗಿದೆ. ಆದರೆ ಜೆಜೆಎಂ ಕಾಮಗಾರಿ ಮುಗಿದು ಬರೋಬ್ಬರಿ 9 ತಿಂಗಳಾದರೂ ಪೈಪ್ನಿಂದ ಕುಡಿಯೋ ನೀರು ಬಾರದೆ ಗ್ರಾಮಸ್ಥರು ಮೈಲಿಗಟ್ಟಲೆ ತಿರುಗಿ ನೀರು ತರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಇಲ್ಲಿನ ಜನರಿಗೆ ಕೂಲಿ ಕೆಲಸ ಬಿಟ್ಟು ನೀರು ತರುವುದೇ ಕಾಯಕವಾಗ್ಬಿಟ್ಟಿದೆ. ಹಸನ್ ಶರೀಫ್ ಎಂಬ ಗುತ್ತಿಗೆದಾರ ಈ ಜೆಜೆಎಂ ಕಾಮಗಾರಿ ಮಾಡಿದ್ದು ತೀರಾ ಕಳಪೆಯಾಗಿದೆ ಅಂತ ಗ್ರಾಮಸ್ಥರು ಚೀಮಾರಿ ಹಾಕಿದ್ದಾರೆ. ನೀರಿನ ತೋಲ್ ಹೈರಾಣ ಅದ ಸರ್. ಕೊಲ ಬೋರಿಂಗ್ ಅದ, ಗ್ಯಾಪ್ ತಗ್ತದ. ಅದು ಒಂದು 2-4-5 ಕೊಡ ತುಂಬ ಅಂದ್ರೆ ಅದು ಇದು ಗ್ಯಾಪೇ ತಗ್ತದ್ರಿ. ಪೈಪಿಗೆ ನೀರು ಬರಲ್ಲ. ಸುಳ್ಳು ಬರ್ತಾವ. ಇಟ್ಟು ಗಂಟೆ 2 ಗಂಟೆಗೆ ಒಂದು ಕೊಡ ತುಂಬ ಬರ್ತಾವ. 1 ಗಂಟೆ ಬಿ ಬಿಡಲ್ರು. ಏನಾಗಲ್ಲ. 3 ಕೊಡ ತುಂಬಲ್ರಿ ಸರ್. ಬೇರೆ ಕಡೆ ಹೋಯ್ತೇವ್ರಿ. ದೂರ ಹೋಗ್ತರ್ತೇವೆ. ಮಳೆ ಹೋಗ್ತಿರ್ ಬರ್ತಾರ್ತೀವಿ. ಇಲ್ಲ ಬಾರ ವಿಷಯನೇ. ನೀರು ಏನ್ ಬಿಡ್ತಾರೋ ಬಿಡಲ್ಲೋ ನಮ್ ಕಟ್ರ ಬರಲ್ಲ ಹೊಂಟ ನೋಡ್ರಿ. ಜೆಜೆಎಂ ಕಾಮಗಾರಿ ಕಳಪೆ ಮಾಡಿ ಮಹಾಲೂಟಿ ಮಾಡಿದ್ದು ಒಂದ್ ಕಡೆ ಆದ್ರೆ ಪಂಚಾಯತಿಯಿಂದ ನಿರ್ಮಾಣವಾದ ನಲ್ಲಿಯಲ್ಲೂ ಕೂಡ ಕಲುಷಿತ ನೀರು ಬರ್ತಾ ಇದೆ. ಪ್ರತಿದಿನ ಮಣ್ಣಿನಿಂದ ಕೂಡಿದ ಅತಿ ಕಲುಷಿತ ನೀರು ಬರ್ತಾ ಇದ್ದು ಆ ನೀರನ್ನ ತುಂಬಿಸಿಕೊಳ್ಳುವ ಭಯಾನಕ ದೃಶ್ಯ ಪಬ್ಲಿಕ್ ಟಿವಿಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ 10 ಬಾರಿ ಮನವಿ ಮಾಡಿದ್ರು ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ದೂರದ ಹೊಲಗಳಿಗೆ ಹೋಗಿ ಮಹಿಳೆಯರು ಮತ್ತು ಗ್ರಾಮಸ್ಥರು ಕುಡಿಯೋ ನೀರು ತರುವಂತಾಗಿದೆ. ಈ ಬಗ್ಗೆ ಜೆಜೆಎಂ ಅಧಿಕಾರಿಗಳು ಮಾತಾಡಿದ್ದು ಕಾಮಗಾರಿ ಬಗ್ಗೆ ಪರಿಶೀಲನೆ ಮಾಡಿ ಗುತ್ತಿಗೆದಾರನಿಗೆ ನೋಟಿಸ್ ಕೊಡೋ ಕೆಲಸ ಮಾಡ್ತೇವೆ ಅಂತ ಹೇಳೋ ಮೂಲಕ ತೇಪೆ ಹಚ್ಚೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಮೀರಾಬಾದ್ ವಾಡಿ ಗ್ರಾಮ, ಹುಮ್ನಾಬಾದ್ ತಾಲೂಕ. ಗುತ್ತಿಗೆದಾರ ಬಂದು ಹಸನ್ ಶರೀಫ್. ಮತ್ತೆ ಟೋಟಲ್ ಇದು ಅಂದಾಜು ನಮ್ಮ ಅಗ್ರಿಮೆಂಟ್ ಆಗಿದ್ದು 74.49 ಲಕ್ಷ. ಅಂತಿಮ ಬಿಲ್ ಬಂದಿಲ್ಲ. ನಾವು ಕಾಂಟ್ರಾಕ್ಟರ್ ಒಂದು ನೋಟಿಸ್ ಕೊಡ್ತೀವಿ. ಅದು ಈಗ ಮೀಡಿಯಾದವ್ರು ಬಂದಿದ್ರು. ಇನ್ನೊಂದ್ಸಲ ಪರಿಶೀಲನೆ ಮಾಡಿ ನಮ್ಮ ನಿನ್ನ ಟೆಂಡರ್ ಡಿಫೆಕ್ಟ್ ಲೈಬಿಲಿಟಿ ಏನಾರ ಇದ್ರೆ ಸರಿಪಡಿಸುವಂತ ಪತ್ರ ಬರ್ತದೆ. ಇಲ್ಲಿ ಏನಿದೆ, ಒಂದು ಟ್ಯಾಂಕ್ ರಿಪೇರಿ ಅಂತಿದೆ. ಹೊಸ ಟ್ಯಾಂಕ್ ಕಟ್ಟಿಲ್ಲ. ಅಂದಾಜು ಪತ್ರಿಕೆಯಲ್ಲಾದ್ರೂ ಹೊಸ ಟ್ಯಾಂಕ್ ಅಂತ ಇಲ್ಲ. ಒಟ್ನಲ್ಲಿ ಏನಾದ್ರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜೆಜೆಎಂ ಇಲಾಖೆ ಅಧಿಕಾರಿಗಳು ಕಳಪೆ ಕಾಮಗಾರಿಗೆ ಬ್ರೇಕ್ ಹಾಕಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತಾರಾ ಕಾದ್ ನೋಡ್ಬೇಕಾಗಿದೆ. ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.